ನಮಸ್ಕಾರ ಎಲ್ಲರಿಗೂ. ನಮ್ಮ ಹುಡುಗ ಸ್ಕೂಲ್ಗೆ ಹೊರಟ. ನಾವು ಹೋಗಿದ್ದು ಮಟನ್ ಅಂಗಡಿಗೆ ಹೋಗಿ ತೊಡೆ ಕಡೆದು ಮಟನ್ ನೋಡಿಸಿ ಅವರೆಕಾಯಿ ತೊಗೊಂಡು ಇವ್ರು ನಾಷ್ಟ ರೆಡಿ ಮಾಡ್ತಾಯಿದ್ರು. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ನಮ್ಮ ಸುಬ್ಬಿಯವರು ಈ ಥರ ಕುಂಡ್ಕೊಂಡು ಬರ್ತಾಯಿದ್ರು. ಆಮೇಲೆ ಅವ್ರಿಗೂ ನಾಷ್ಟ ಮಾಡಿಸಿ ನಾನು ಡ್ರೋನ್ ಬ್ಯಾಗ್ ತೊಗೊಂಡಿದ್ದೆ, ಅವ್ರು ಇಸ್ಕೊಂಡ್ರು. ಆಮೇಲೆ ನಾನು ಹಾಕ್ಕೊಂಡು ಕೊನೆಗೆ ಹೊರಟಿದ್ದೆ ಸುಂಕದಕಟ್ಟೆ ಕಡೆಗೆ. ಸೊಲ್ಲಾಪುರದಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ತಾಯಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಬ್ಯಾಗ್ ಅಂಗಡಿಗೆ ಹೋದೆ ಜರ್ಕಿನ್ ತೊಗೊಳ್ಳೋಣ ಅಂತ. ಕಲರ್ ಚೆನ್ನಾಗಿತ್ತು ಆದರೆ ಸೈಜ್ ಇಲ್ಲ. ಕೊನೆಗೆ ಬ್ಯಾಗ್ ತೊಗೊಂಡು ಅಲ್ಲಿಂದ ಹೊರಟಿದ್ದೆ ನನ್ನ ನೈಸ್ ರೋಡ್ ಕಡೆಗೆ. ಅಲ್ಲಿ ಕೊಡ್ಗೆಹಳ್ಳಿ ಹತ್ರ ಇರೋದು ಮದನಘಟ್ಟಮ್ಮ ದೇವಸ್ಥಾನ ಅಂತ. ದೇವಿಗೆ ಅಲ್ಲಿ ದೇವಸ್ಥಾನ ಓಪನ್ ಇತ್ತು. ದೇವ್ರ ಕೈ ಮುಗಿದ್ಬಿಟ್ಟು ಹಂಗೆ ದೇವರೆಲ್ಲ ತಾಯಿ ಒಳ್ಳೇದು ಮಾಡಮ್ಮ, ಇವತ್ತು ಡ್ರೋನ್ ಹಾರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ಪ್ರಶಾಂತವಾಗಿತ್ತು. ಅಲ್ಲೇ ಧ್ಯಾನ ಮಾಡಿಕೊಂಡು ಸ್ವಲ್ಪ ಸುಮಾರಾಗಿ ಕೂತ್ಕೊಂಡಿದ್ದೆ, ಶಾಂತತ್ವಾಗಿತ್ತು. ಈ ಥರ ಇದೆ. ನೀವು ಯಾರಾದರೂ ಆ ಕಡೆಯವರು ಇದ್ದರೆ ಒಂದು ಕಮೆಂಟ್ ಹಾಕಿ. ಹಂಗೆ ನೀವು ಯಾರಾದರೂ ಹೋದರೆ ಹೋಗಿ, ಚೆನ್ನಾಗಿದೆ ಅಂತ ಹೇಳ್ತಾ ಆಮೇಲೆ ಆ ಕಡೆ ಹೊಸ ರೋಡ್ ಆಗ್ತಾಯಿದೆ, ಅಲ್ಲಿಗೆ ಹೋಗಿ ಡ್ರೋನ್ ತೊಗೊಂಡೋಗಿ ಹಾರಿಸ್ದೆ. ಫಾಲೋ ಮೀ ಮೋಡು, ಆಮೇಲೆ ಹೈಟೆಲ್ಲ ಆಡಿಸ್ದೆ. ಗಾಳಿ ಸಿಕ್ಕಾಪಟ್ಟೆ, ನನಗೂ ಹೊಸ್ತು ಅನುಭವ. ಹಂಗಾಗಿ ಅದರದ್ದೇ ಎಲ್ಲ ಕ್ಲಿಕ್ ಶಾಟು ಅವು ಇವು ಎಲ್ಲ ತೊಗೊಂಡು ಹೆಂಗೆ ಇದು ಮಾಡಿಕೊಂಡು ಆಮೇಲೆ ಡ್ರೋನ್ನ ಕೆಳಗಿಳಿಸ್ಕೊಂಡು ಪ್ಯಾಕಪ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಹೊರಟಿದ್ದೆ ಅಂದ್ರಳ್ಳಿ ಕಡೆಗೆ ಬಂದೆ. ಅಲ್ಲೊಂದು ಜರ್ಕಿನ್ ನೋಡೋಣ ಅಂತ BSR ಅರ್ಬು. ಅಲ್ಲಿ ಜರ್ಕಿನ್ನು ಐತೆ ಆದರೆ ಸೈಜ್ ಓವರ್ ಸೈಜ್, ನನ್ನ ಸೈಜ್ ಇಲ್ಲ. ಕಲರ್ ಚೆನ್ನಾಗೈತೆ, ಹುಡುಗರುಗಳಿಗೆ ಚೆಂದ. ಆಮೇಲೆ ಮನೆಗೆ ಬಂದರೆ ನಮ್ಮ ಸುಬ್ಬಿಯವರು ಬ್ಯಾಗ್ ಹಾಕ್ಕೊಂಡು ಇದೆಲ್ಲ ಆಡ್ತಾಯಿದ್ರು. ರಾತ್ರಿ ಆಯಿತು. ಊಟ ಅವರೆಕಾಯಿ ಸಾಂಬಾರು, ಮಟನ್ನು, ಮುದ್ದೆ. ಇವ್ರು ಬಾಳೆಹಣ್ಣು ತಿಂತ ಇವ್ರ ಆಟ. ಅಲ್ಲಿಗೆ ನಮ್ಮ ಸ್ಟೋರಿ ಇವತ್ತು ಹಿಂಗಿತ್ತು. ನಾಳೆ ಸಿಗೋಣ ಸ್ನೇಹಿತರೆ, ನಾಳೆ ಹೊಸ ಕಂಟೆಂಟ್.